ಇದು ಜಾತ್ರೋತ್ಸವ ನಡೀತಾ ಇರೋದು ಪರಮ ಪೂಜ್ಯ ಸಿದ್ಧಗಂಗಾ ಮಹಾಸ್ವಾಮಿಗಳವರ ಸಾನ್ನಿಧ್ಯದಲ್ಲಿ. ಅವರು ಲಿಂಗೈಕ್ಯರಾದ ದಿವಸವೂ ನಮ್ಮ ರಥೋತ್ಸವ ಅವತ್ತಿಡೀ ಲಕ್ಷಾಂತರ ಜನ ಮೌನಾಚರಣೆ ಮಾಡಿ ರಥದಲ್ಲಿ ಒಂದು ಕಡೆ ಗವಿಸಿದ್ದಪ್ಪಜ್ಜ, ಇನ್ನೊಂದು ಕಡೆ ಲಕ್ಷಾಂತರ ಹೃದಯದಲ್ಲಿ ಶಿವಕುಮಾರ ಸ್ವಾಮಿಗಳು ಅವತ್ತು ಎರಡೂ ರಥ ಹೇಳಿದೆವು ನಾವು. ಮತ್ತೆ ಆ ಪರಮ ಪೂಜ್ಯರ ಸಾನ್ನಿಧ್ಯದೊಳಗ ಈ ರಥೋತ್ಸವ ನಡೀತಾ ಇದೆ. ಅದಕ್ಕೆ ಉದ್ಘಾಟನೆಯನ್ನು ಮತ್ತೆಲ್ಲ ಜನಪ್ರತಿನಿಧಿಗಳು ಬಂದಿದ್ದಾರೆ. ಹಾಯ್ ಹಲೋ, ವೆಲ್ಕಮ್ ಟು ದ ಚಾನಲ್. ಇವತ್ತು ನಾವು ಕೊಪ್ಪಳ ರಥೋತ್ಸವಕ್ಕೆ ಬಂದಿದ್ದೀವಿ, ಗವಿಮಠದ ಗವಿಸಿದ್ದೇಶ್ವರ ಜಾತ್ರೆಗೆ. ಬಹಳ ದೊಡ್ಡದು ಅನ್ಬೇಡ್ರಿ, ನಮ್ಮ ಹೃದಯದಲ್ಲಿ ತುಮಕೂರಿನ ಶಿವಕುಮಾರಜ್ಜವರನ್ನು ಇಟ್ಟು ಆರಾಧಿಸುವಂತವರು ನಾವು. ನಿಮ್ಮ ಮಠ ಹೆಂಗ ಮಕ್ಕಳ ಸಲುವಾಗಿ ತನ್ನ ಬದುಕನ್ನು ಮೀಸಲಿರಿಸಿದೆ, ಹಾಗೆ ಗವಿಸಿದ್ದೇಶ್ವರ ಮಠ ಅಂದ್ರೆ ಮಕ್ಕಳು, ಗವಿಸಿದ್ದೇಶ್ವರ ಮಠ ಅಂದ್ರೆ ಶಿಕ್ಷಣ ಅನ್ನುವಂತ ಅದ್ಭುತ ಮಂತ್ರ ನುಡಿಯುವಂತ ಮಹಾಯೋಗಿಗಳ ಸಾನ್ನಿಧ್ಯದಲ್ಲಿ ನಾವೆಲ್ಲ ಗವಿಸಿದ್ದೇಶ್ವರ ರಥೋತ್ಸವದಲ್ಲಿ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಎಲ್ಲ ಪಾಲನೆ. ಹಾಗೆ ನಮ್ಗ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಸಿಕ್ಕಿದ್ದೇ ನಮ್ಮ ಭಾಗ್ಯ ಅಂತಕ್ಕಂಥ ಮಾತನ್ನು ತಿಳಿಸಿ ಬಸವಣ್ಣವ್ರು ಹೇಳ್ತಾರೆ, ಅಂತರಂಗ ಬಹಿರಂಗ ಎರಡೂ ಸುದ್ದಿದ್ದವರು ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಂತ ಎಲ್ಲರಿಗೂ ಶರಣು ಶರಣಾರ್ಥಿ. ಅಭಿನವ ಸಿದ್ಧಾರೂಢ ಮಹಾಸ್ವಾಮಿಗಳು ಸದಾವಕಾಲ ಸ್ಮರಣೀಯ ಮಹಾತ್ಮ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಯನ್ನ ಆರೂಢ ಜ್ಯೋತಿ ಗುರುಗಳ ಆತ್ಮಕಲ್ಯಾಣ ಕರ್ತೃ ಪೂಜ್ಯ ಗುರುಗಳವರ ಪವಿತ್ರ ಚರಣಗಳನ್ನು ಧ್ಯಾನಿಸಿ ಇಡೀ ಭಾರತವೇ ಹೆಮ್ಮೆ ಪಡುವಂತಹ ಐತಿಹಾಸಿಕ ಜ್ಞಾನ ಕುಂಭಮೇಳ ನಡೆದಿರುವಂತಹ ಕೊಪ್ಪಳದ ಗವಿಸಿದ್ದೇಶನ ಪವಿತ್ರ ಸನ್ನಿಧಾನದ ರೂವಾರಿಗಳಾಗಿರುವಂತಹ ಅಭಿನವ ಗವಿಸಿದ್ದೇಶ್ವರ ಮಹಾಸನ್ನಿಧಿಯವರ ಪವಿತ್ರ ಚರಣಗಳಲ್ಲಿ ಪ್ರಣಾಮಗಳನ್ನು ಆಚರಿಸಿ, ದೂರದ ತುಮಕೂರದಿಂದ ಆಗಮಿಸಿ ನಮ್ಮ ನಿಮ್ಮೆಲ್ಲರಿಗೆ ದರ್ಶನಾಶೀರ್ವಾದವನ್ನು ದಯಪಾಲಿಸಿದಂತಹ ಸಿದ್ಧಗಂಗೆಯ ಪೂಜ್ಯರ ಪವಿತ್ರ ಸನ್ನಿಧಾನದಲ್ಲಿ ಪ್ರಣಾಮಗಳನ್ನು ಎಲ್ಲರೂ ಗವಿಸಿದ್ದೇಶ್ವರ